ಬಹುಶಃ ಕಾಂತಾರದಿಂದ ತುಂಬ ದೊಡ್ಡ ಒಂದು ಲೈಫ್ ಓಪನ್ ಆಗ್ತಾ ಇತ್ತು ಅವ್ರಿಗೆ ಅಂತ ಆ ಪಾತ್ರದ ಮೂಲಕ. ಹೌದು ಹೇಳ್ತಾ ಇದ್ರು. ಸೊ ಆಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ರು. ಆಮೇಲೆ ಗೊತ್ತಲ್ಲ ಅದು ಹೆಂಗೂ ಒಂದು ಒಳ್ಳೆ ದೊಡ್ಡ ಮೂವಿ ಅದು, ಸುಮಾರು ಜನ ಕಲಾವಿದರಿಗೆ ಲೈಫ್ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಸೊ ಒಂದು ಸುಮಾರು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರು. ಇವಾಗ ಕೂಡ 40-50 ದಿನ ಶೂಟಿಂಗ್ ಮಾಡಿದ್ರು. ಇವಾಗ ಇನ್ನು ಮುಗೀತೋ ಅಥವಾ ಇದೆಯೋ ಗೊತ್ತಿಲ್ಲ ಪಾತ್ರ. ಸೊ ಒಳ್ಳೆ ಪಾತ್ರ ಇದೆ ಅಣ್ಣ, ನನಗೆ ಒಳ್ಳೆ ಪಾತ್ರ ಇದೆ ಕಾಂತಾರದಲ್ಲಿ ಅಂತ ಸಿಕ್ಕಾಗೆಲ್ಲ ಹೇಳ್ತಾಯಿದ್ರು. ಸೊ ಅವ್ನು ಹೇಳೋ ರೀತಿಯಲ್ಲಿ ತುಂಬಾ ಯಾವುದು ಹೇಳ್ಕೊಳ್ತಾ ಇರಲಿಲ್ಲ. ಅಂದರೆ ಬಂದ ಮೇಲೆ ಗೊತ್ತಾಗಿದ್ರೆ ಯಾವುದನ್ನು ಎಕ್ಸಾಕ್ಟ್ ಆಗ್ತಾ ಇರಲಿಲ್ಲ, ಸೊ ಯಾವುದನ್ನು ಡಿಪ್ರೆಸ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಪಾತ್ರ ಅವನು ಅಷ್ಟು ಹೇಳಿದಾನೆ ಅಂದರೆ ಚೆನ್ನಾಗಿದೆ ಅಂತಲೇ ನನ್ನ ಅಭಿಪ್ರಾಯ. ಚೆನ್ನಾಗಿದೆ ಜನ, ನನಗೆ ಒಳ್ಳೆ ಲೈಫ್ ಕೊಡುತ್ತೆ ಅಂತ ಹೇಳಿದರು, ಅಷ್ಟು ನೆನಪಿದೆ ನನಗೆ. ಸೊ ಆ ಥರದ್ದೊಂದು ಲೈಫ್ ಕೊಡೋವಂಥ ಪಾತ್ರ ಕಾಂತಾರದಲ್ಲಿ ಇತ್ತು. ಬಟ್ ಅದು ಇವಾಗ ಏನಾಗುತ್ತೋ ಗೊತ್ತಿಲ್ಲ ಅದು. ಬಟ್ ಇದ್ದಿದ್ರೆ ಒಂದು ಒಳ್ಳೆ ಲೈಫ್ ಆಗಿರೋದು ಸರ್. ಆಮೇಲೆ ನಮಗೊಬ್ಬ ಹೆಮ್ಮೆ ಅನಿಸಿರೋದು, ಒಳ್ಳೆ ಪ್ರತಿಭೆಗೆ ಒಳ್ಳೆ ಇದು ಸಿಕ್ಕಿದೆ. ಆಮೇಲೆ ನೋಡಿ, ಅವನು ಕಾಂತಾರದಲ್ಲಿ ಪಾತ್ರ ಸಿಕ್ಕಿರೋದು ಮನಸ್ಪೂರ್ವಕವಾಗಿ ಎಲ್ಲರೂ ಖುಷಿಪಟ್ಟಿದ್ದಾರೆ. ಅದು ಈಗ ಕೆಲವ್ರಿಗೆ ಅನಿಸುತ್ತೆ ಈಗ ಸಿಗಬೇಕಿತ್ತ ಅಂತ, ಬಟ್ ಯಾರಿಗೂ ಆ ಥರದ್ದು ಅನಿಸಿಲ್ಲ. ರಾಕೇಶ್ಗೆ ನಿಜವಾಗ್ಲೂ ಪ್ರತಿಭೆ ಅದು. ಸೊ ಆ ಪ್ರತಿಭೆಗೆ ಸಿಗಬೇಕಾಗಿರೋಕ್ಕಂಥ ಮನ್ನಣೆ ಪಾತ್ರ ಸಿಕ್ಕಿದೆ. ಸೊ ಅವನು ಅದರಲ್ಲಿ 100% ಕೊಡ್ತಾನೆ, ಮಾಡ್ತಾನೆ ಅನ್ನೋ ನಂಬಿಕೆ ಎಲ್ರಿಗೂ ಇವಾಗಲೂ ಇದೆ. ಸೊ ಅವಾಗಲೂ ಕೂಡ ಇತ್ತು. ಅಂದರೆ ಈಗ ನಿನಗೆ ಸಿನಿಮಾದಲ್ಲಿ ಸಿಕ್ಬಿಡ್ತಾ ಅನ್ನೋದೊಂದು ಬರುತ್ತೆ ನೋಡಿ, ಹಂಗೆ ಬರಲಿಲ್ಲ, ಸಿಕ್ಕಿದೆ, ಸಿಗಬೇಕಾಗಿತ್ತು ಅನ್ನೋ ಒಂದು ಭಾವ ಎಲ್ರಿಗೂ ಇದೆ. ಸೊ ಹಾಗಾಗಿ ಅವ್ರಿಗೆ ಕಾಂತಾರದಲ್ಲಿ ಸಿಕ್ಕಿದ್ದು ದೇವರು ಏನೋ ಗೊತ್ತಿಲ್ಲ, ಒಳ್ಳೆಯವ್ರನ್ನ ಬೇಗ ಕರ್ಕೋತಾನೆ ಅಂತಾರೆ. ಸೊ ಹಾಗಾಗಿ ಅವ್ನು ತುಂಬ ಒಳ್ಳೆತನನೇ ಅವ್ನು ನಮ್ಮನ್ನೆಲ್ಲ ಬಿಟ್ಟು ಹೋಗಂಗೆ ಮಾಡ್ತೋ ಏನೋ ಗೊತ್ತಿಲ್ಲ. ತುಂಬ ಬೇಸರ ಆಗ್ತದೆ ಸರ್, ಅದು ಜೀರ್ಣ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸರ್. ಈ ಕ್ಷಣಕ್ಕೆ ಅನಿಸ್ತಿದೆ ಆಸ್ ಅ ಬ್ರದರ್ ಆಗಿ ನೀವು ತುಂಬ ಹತ್ತಿರದಿಂದ ನೋಡಿದ್ರು, ಇವತ್ತು ಆ ಕಾರ್ಯಕ್ಕೆ ಅಂದರೆ ಶೂಟಿಂಗ್ ಇರೋ ಕಾರಣ ಇಲ್ಲಿದ್ದೀರಿ, ಆ ನೋವು ಎಷ್ಟಿದೆ ಅಂತ? ತುಂಬ ಇದೆ ಸರ್. ಯಾಕಂದರೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಟ್ರೆ ಅದು ಪಾಪ ಇವರು ಈಗ ಶೂಟಿಂಗ್ ಅಂದ್ರೆ ಗೊತ್ತಲ್ಲ, ಎಲ್ಲ ಅವರು ಸಮಸ್ಯೆಗಳೆಲ್ಲ ಅವ್ರು ಇರ್ತಾರೆ. ಈಗ ನಾನು ನೇರವಾಗಿ ಡೈರೆಕ್ಟರ್ ಹತ್ರನೇ ಮಾತಾಡಿದೆ. ಸೊ ಆಮೇಲೆ ಇಲ್ಲಿ ಇಡೀ ಟೀಮ್ ಹತ್ರ ಮಾತಾಡಿದೆ, ಸರ್ ಹಿಂಗಿದೆ ಪರಿಸ್ಥಿತಿ ಅಂತ. ಬಟ್ ಇಲ್ಲಿ ಏನಾಗಿದೆ, ಎಲ್ಲ ಸೆಟ್ ಹಾಕ್ಬಿಟ್ಟಿದ್ದಾರೆ, ಆರ್ಟಿಸ್ಟ್ ಕಾಂಬಿನೇಷನ್ಗಳೆಲ್ಲ ಇದೆ, ನೋಡಿ ಹಿಂಗಾಗುತ್ತೆ. ಸೊ ಅವರು ಪಾಪ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗಳು ಹಂಗಿದೆ. ಸೊ ನನಗೆ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು ಏನಂದರೆ ಸರ್, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಡೆಸ್ಟಿನಿ ಎಲ್ಲ ಬರೆದಿರುತ್ತೆ, ನಾವು ಅನ್ಕೋತೀವಿ ಅಷ್ಟೇ. ಸರ್ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಅದನ್ನು ಮಾಡಬೇಕಿತ್ತು, ಇದನ್ನು ಇವೆಲ್ಲ ನೋಡಿದಾಗ, ರಾಕೇಶಂದು ಇದೆಲ್ಲ ಇದು ನೋಡಿದಾಗ, ಸೊ ದೇವ್ರು ನಮಗೆ ಇಷ್ಟೇ ಅಂತ ಬರೆದಿರ್ತಾನೆ ಹಣೆ ಬರದಲ್ಲಿ. ನೀನು ಯಾವ್ಯಾವ ಟೈಮಲ್ಲಿ ಯಾರ್ಯಾರನ್ನ ಭೇಟಿ ಆಗಬೇಕು, ಎಲ್ಲೆಲ್ಲಿ ಇರಬೇಕು, ಏನು ಮಾಡಬೇಕು, ಇಷ್ಟು ಜೀವನ ಮುಗಿಸಿ ಹೋಗ್ಬೇಕಪ್ಪ ಅಂತ ಬರೆದಿರ್ತಾನಲ್ಲ. ಸೊ ಹಂಗೆ ರಾಕೇಶ್ ಅವನೇ ಹೊರ್ಟೋಗಿದ್ದಾರೆ. ನಾವು ಅವನು ಭೇಟಿ ಆಗಕ್ಕೆ ಬರ್ದಿಲ್ಲ, ನಮ್ಮ ಮನೆಯಲ್ಲಿ ಲಾಸ್ಟ್ ಮುಖ ನೋಡೋಕ್ಕೆ ಬರ್ದಿಲ್ಲ. ಸೊ ಅದೊಂದು ರೀತಿಯಲ್ಲಿ ಹೆಂಗಾಗಿದೆ ಅಂದರೆ, ನನಗೆ ಅವನು ಲಾಸ್ಟಲ್ಲಿ ನಾನು ನಗ್ನಾಗ್ತಾ ಇದ್ದೆ ನೋಡಿದ ಜ್ಞಾಪಕ. ದಸ್ಕತ್ತಲ್ಲಿ ಓಡಾಡಿಕೊಂಡು ನನ್ನ ಮಗಳನ್ನೆಲ್ಲ ಎತ್ಕೊಂಡಿದ್ದೆ. ಪ್ರೀಮಿಯರ್ ಶೋ ನೋಡುವಾಗ ನಾನು, ದಿವ್ಯಾ, ರಾಕೇಶ್ 3 ಜನ ಒಟ್ಟಿಗೆ ಕೂತಿದ್ದು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಾಗ ನನ್ನ ಮಗಳು ಯಾರ ಹತ್ರನೂ ಹೋಗದಿರೋಳು, ಅವತ್ತು ಅವನ ಹತ್ರನೇ ಕೂತಿರೋಳು ತೊಡೆ ಮೇಲೆ. ತಮಾಷೆ ಮಾಡಿಕೊಂಡು ಅವಳಿಗೆಲ್ಲ ಕಿಚಿ ಮಾಡಿಕೊಂಡು ಉಟ್ಕೊಂಡು ನಾವೆಲ್ಲ ನೀನು ಗುಂಡಿದೆಯಲ್ಲ ಕಣೋ, ಅದಕ್ಕೆ ಡೋರೆಮನ್ ಥರ ಇದೆಯಾ, ಡೋರೆಮನ್ ಅಂದ್ರೆ ಇಷ್ಟ ಅವಳಿಗೆ, ಸೊ ಅದಕ್ಕೆ ನಿನ್ನ ಹತ್ರ ಬಂದಿದ್ದಾಳೆ ಅಂತೆಲ್ಲ ತಮಾಷೆ ಮಾಡಿಕೊಂಡು ಅವ್ನು ಇತ್ಕೊಂಡು ಇದೆಲ್ಲ ಥಿಯೇಟ್ರೆಲ್ಲ ಓಡಾಡಿ ಅವಳನ್ನ ಮುದ್ದು ಮಾಡ್ಕೊಂಡು ಲಾಸ್ಟಲ್ಲಿ ತಮಾಷೆ ಮಾಡ್ಕೊಂಡು ನಮಗೆ ನಿಮ್ಮ ಮಗ ನಿಮಗೆ ನಾನೇ ಎತ್ಕೊಬೇಕಾ ಅಂತ ತಮಾಷೆ ಮಾಡ್ಕೊಂಡು ನಮ್ಮ ಕೈ ಕೊಟ್ಬಿಟ್ಟು, ಸೊ ಅದೆಲ್ಲ ಮಾಡಿದ್ದದು. ಸೊ ಅದು ಲಾಸ್ಟ್ ನೆನಪು ನಮಗೆ. ಸೊ ಹಂಗೆ ಇದ್ಬಿಡಲಿ ಅಂತ ಒಂದು ಭಾವ ಬರ್ತದೆ ಯಾವಾಗಲೂ ನಮಗೆ. ರಕ್ಷಿತಾ ಮೇಡಮ್ ಪೋಸ್ಟ್ ನೋಡಿದಾಗಲೇ ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ರು ಅವ್ರನ್ನ ಅಂತ ಗೊತ್ತಾಗ್ತದೆ. ಅವ್ರು ಏನಾದರೂ ಕಾಲ್ ಮಾಡಿ ಮಾತನಾಡಿದ್ರೆ ಏನಾದರೂ? ಇಲ್ಲ ಸರ್, ಅವರು ನಮ್ಗೆ ಕಾಲ್ ಮಾಡಿಲ್ಲ. ಬಟ್ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ರು ಸರ್ ಅವರು. ಯಾಕಂದರೆ ಒಂಥರ ನಿಷ್ಕಲ್ಮಶವಾಗಿ ಅವ್ರ ಪಾಪ, ಮಗನೇ, ಲೋಫರ್ ಅಂತೆಲ್ಲ ಪ್ರೀತಿಯಿಂದ ಕರೆಯೋರು ಅವನಿಗೆ. ಮಾಡ್ತೀನಿ ನಿಂಗೆ ನೋಡು ಹಾಗೆ ಅಂತೆಲ್ಲ ವೇದಿಕೆ ಮೇಲೆ. ಸೊ ಒಬ್ಬ ಮಗನ್ನ ಹೇಗೆ ಕರೀತಾರೆ, ಮಗನ ಹೇಗೆ ಪ್ರೀತಿ ಮಾಡ್ತಾರೆ, ಮನೆಯಲ್ಲಿ ಎಷ್ಟು ಲೀಲಾಜಾಲವಾಗಿ ಒಂದು ಆತ್ಮೀಯತೆಯಿಂದ ಮಾತಾಡ್ತಾರೆ, ಹಂಗೆ ಮಾತಾಡ್ಸೋರು. ಇವರು ಕೂಡ ಹಂಗೇ, ಅವರು ಹಂಗೆ ಕರೀತಾರೆ, ಹಂಗೆ ಪ್ರೀತಿ ಮಾಡ್ತಾರೆ ಅಂದರೆ ಅದನ್ನ ಉಳಿಸ್ಕೊಳ್ಳೋಂಥ ಯೋಗ್ಯತೆ ಇರಬೇಕು ನೋಡಿ ಮನುಷ್ಯನಿಗೆ. ಸೊ ಅವ್ರು ಹಂಗೆ ಕರೀತಾರೆ ಅಂದಾಗ ಇವರು ಹಂಗೆ ಉಳಿಸ್ಕೊಂಡು ಹೋದ್ರು. ಅದನ್ನು ಸೂರಜ್ ಆಗಲಿ ಇವರೆಲ್ಲ ಮನೆಗೆ ಹೋಗೋರು. ಶೂಟಿಂಗ್ ಇಲ್ಲ ಅಂದರೆ ಅವ್ರ ಮನೆಯಲ್ಲೇ ಊಟ, ಸೊ ಆಮೇಲೆ ರೆಸಾರ್ಟ್ಗೆಲ್ಲ ಕರ್ಕೊಂಡೋಗೋರು ಅವರು. ರಕ್ಷಿತಾ ಮೇಡಮ್ ಎಲ್ಲೆಲ್ಲಿಗೆ ಹೋಗೋರು ಅಲ್ಲಿಗೆಲ್ಲ ಕರ್ಕೊಂಡೋಗೋರು. ಸೊ ಒಂದು ಮನೆ ಮಕ್ಕಳ ಥರ ಅವರು ಟ್ರೀಟ್ ಮಾಡೋರು ಸರ್. ಇವರು ಮನೆ ಮಕ್ಕಳ ಥರನೇ ಇದ್ದರು. ಸೊ ರಾಕೇಶ್ ಅಂದರೆ
ಅವನು ಯಾವ ಥರ ಭಾವ ಅಂದರೆ ಅವ್ರಿಗೆ ಒಂಥರ ನಿಷ್ಕಲ್ಮಶವಾದ ಪ್ರೀತಿ ಅವ್ರಿಗೆ. ಸೊ ಹಾಗಾಗಿ ಅವನ್ನ ಇವಾಗಲೂ ಕೂಡ ಮಗ ಅಂತಾನೆ. ಅವರು ಹೆಂಗೆ ಸಹಿಸ್ಕೋತಾರೋ ಇದನ್ನು ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಸೊ ಅಷ್ಟು ಆತ್ಮೀಯತೆ ಬೆಳೆಸಿ ಈಗ ಒಂದು 5-6 ವರ್ಷ ಆಯಿತು. ನಾವು 5-6 ವರ್ಷ ಆತ್ಮೀಯತೆಯಲ್ಲಿ ಅವ್ನು ಮಾಡೋ ತುಂಟಾಟಗಳು, ಅವ್ನು ನಗಿಸೋ ರೀತಿ, ಸ್ಟೇಜ್ ಮೇಲೆ ನಗಿಸೋದ್ರ ಜೊತೆಗೆ ವೈಯಕ್ತಿಕವಾಗಿ ಜೊತೆಗಿದ್ದಿದ್ದ ರೀತಿ. ಸೊ ಮನೆಯಲ್ಲೆಲ್ಲ ಹೋಗಿ ಊಟ ಮಾಡಿಕೊಂಡು ಮಗನ ಥರ ಓಡಾಡ್ಕೊಂಡಿದ್ದಾಗ ಸಡನ್ನಾಗಿ ಇಲ್ಲ ಅಂದರೆ ಹೆಂಗೆ ಸರ್ ಸಹಿಸ್ಕೊಳ್ಳೋದು? ಅವ್ರಿಗೂ ಕೂಡ ದೇವರು ಅವ್ನು ನೋವು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್ ನಾನು ನಿಜವಾಗ್ಲೂ. ಸರ್ ಇದಿಷ್ಟು ಗೋವಿಂದೇಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.